ಕಟ್ಸ್ತಾರೆ. ಅದೇ ಏಂತಕ್ಕೆ ಯೂಸ್ ಇರಲ್ಲ, ಎಲ್ಲ ಗಲೀಜಾಗಿರ್ತವೆ, ಮತ್ತೆ ಯೂಸ್ ಮಾಡಲ್ಲ. ಕೆಲವೊಂದ್ ಕಡೆ ಏನೇನೋ ಹಾಕಿರ್ತಾರೆ. ಇನ್ನೊಂದ್ ಕಡೆ ಅಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರು ಹೋಗಕ್ಕಷ್ಟೇ ಟಾಯ್ಲೆಟ್ ಚೆನ್ನಾಗಿರುತ್ತೆ, ಅದನ್ನ ಮಾತ್ರ ಕ್ಲೀನ್ ಮಾಡಿಸ್ಕೋತಾರೆ. ಆದ್ರೆ ಮಕ್ಕಳಿಗೆ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದಿಲ್ಲ ಮಕ್ಕಳಿಗೆ. ಮತ್ತೆ ಟಾಯ್ಲೆಟ್ ನ ಕೂಡ ಕ್ಲೀನ್ ಮಾಡಿಸಿದಿಲ್ಲ, ಅಷ್ಟೆಲ್ಲ ಗಬ್ಬೆದ್ ಹೋಗಿರುತ್ತೆ. ಆ ಮಕ್ಕಳುಗಳು ಹೊರಗಡೆ ಹೋಗ್ಬೇಕು, ವಾಶ್ರೂಮ್ಗೆ ಹೋಗ್ಬೇಕಂದ್ರೆ, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೇನ್ ಹೇಳ್ತೀರಾ ಅಂತ? ಟಾಯ್ಲೆಟ್ಗಳು ನಾನು ಬಂದಾಗ ಹಂಗೆ ಬೀಗ ಹಾಕಿತ್ತು, ಮಕ್ಕಳಿದ್ರು ಕೂಡ ಬೀಗ ಹಾಕಿತ್ತು ಟಾಯ್ಲೆಟ್. ಇದಂತಲ್ಲ ಸುಮಾರು ಶಾಲೆಗಳದ್ದು ಬೀಗ ಹಾಕಿರು. ಮತ್ತೆ ಅದು ಇನ್ ಯಾಕಿರೋದು ಅಂತಂದ್ಬಿಟ್ಟಲ್ವಾ? ಇಷ್ಟು ದೊಡ್ಡ ಗ್ರೌಂಡ್ ಇದೆ, ತುಂಬಾ ದೊಡ್ಡ ಗ್ರೌಂಡ್ ಇದೆ ಅಣ್ಣ. ಕೆಲವೊಂದ್ ಕಡೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಶಾಲೆಯಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಗ್ರೌಂಡ್ ಇರೋದಿಲ್ಲ, ಇಷ್ಟು ದೊಡ್ಡ ವಿಶಾಲವಾದ ಮೈದಾನ ಇದೆ. ಮತ್ತೆ ಕೆಲವೊಂದು ಬಿಲ್ಡಿಂಗ್ಗಳು ಎಲ್ಲೆಲ್ಲೆಲ್ಲೋ ಕಟ್ಬಿಡ್ತಾರೆ. ನೋಡಿ ಮಧ್ಯದಲ್ಲಿ ಕಟ್ಟಿದ್ರೆ ಜಾಗ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೊಂದು ಪ್ಲಾನ್ ಕೂಡ ಇರೋದಿಲ್ಲ. ಎಷ್ಟೋ ಕಟ್ಟಡಗಳನ್ನ ಪ್ಲಾನೇ ಇರೋದಿಲ್ಲ, ಅದ್ ಹೆಂಗ್ ಕಟ್ತಾರೋ ಏನ್ ಮಾಡ್ತಾರೋ. ಕಳಪೆ ಕಾಮಗಾರಿ, ಆ ಸೀಲಿಂಗ್ ಎಲ್ಲ ಬಿದ್ದೋಗೋ ತರ ಇರುತ್ತೆ. ಮತ್ತೆ ಮಳೆ ನೀರ್ ಬಂದ್ರೆ ಹಂಗೆ ಒಳಗ್ ಬರೋತಿರುತ್ತೆ. ಮೇಲೆ ಪೈಪ್ ಇಡೋ ಯೋಗ್ಯತೆ ಕೂಡ ಇಲ್ಲ ನಿಮ್ಗೆ. ಹೊಟ್ಟೆಗೆ ಅನ್ನ ತಿನ್ನಿ ಅಂತ ಆವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಹೊಟ್ಟೆಗೆ ಅನ್ನ, ನಾನು ವಿನಯ ಪೂರ್ವಕವಾಗಿ ಮನವಿಯನ್ನ ಮಾಡ್ತಾ ಇದೀನಿ, ದಯವಿಟ್ಟು ಈ ತರ ಕಚಡ ಕೆಲಸ ಮಾಡ್ತಾ ಇದ್ರಲ್ಲ, ಹೊಟ್ಟೆಗೆ ಅನ್ನನ ತಿನ್ನೋ ಪ್ರಯತ್ನವನ್ನ ಮಾಡಿ.